ಹೇಗೆ ನ್ಯಾಚುರಲ್ ಆಗಿ ವಿಡಿಯೋಸ್ ಮಾಡಬೇಕಂತ ಕಲಿಸಿಕೊಡ್ತೇನೆ. ನೋಡು, ವಿಡಿಯೋ ಮಾಡಿದೆ ನೋಡು. ನಿಂಗೆ ಇಷ್ಟ ಗೊಂಬೆ? ಯಾವುದು ಇದು ಇಷ್ಟವಾ? ನಿಂಗೆ ಇಷ್ಟವಾ? ಇಲ್ಲ ನೋಡು, ಇಲ್ಲ ನೋಡು, ನೋಡ ಮಾತಾಡು, ಏನಾಗೋದಿಲ್ಲ. ಇಲ್ಲ ನೋಡು, ತಗೋ. ಯಾವುದು ಅದಕ್ಕ? 100 ರೂಪಾಯಿ, 110 ರೂಪಾಯಿ, 110. ನಾಚಿಗೆ ಆಗ್ತಲ್ಲ ಮಾತಾಡಲಿಕ್ಕೆ. ಯಾವುದು? 50 ರೂಪಾಯಿ ಮಾಡ್ಬೋದು. ಬಾ ಬಾ ಮಾತಾಡ. ಅಲ್ಲಿ ನೋಡಿ, ನೋಡೋದಕ್ಕೆ ನಿಂಗೆ ಇಷ್ಟ ಆದರೆ ಆಡಿ. ಬೇರೆ ಉಂಟಲ್ಲ ಇಲ್ಲಿ ನೋಡಿ. ಇಂಥದ್ದು ಬೇಕಾ? ಹೌದಾ? ನೀನು ಸಹ ಮಾಡು, ವಿಡಿಯೋ ಮಾಡು. ಮಾಡ, ಅದೆಲ್ಲ ಉಂಟಂತೆ ಅದರದ್ದು. ಹೀಗೆ ಅಲ್ಲಿ, ಹೀಗೆ 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 ಹಾಗೆ ಅಷ್ಟು ಮಾತು. ಹಾಯ್ ಹಾಯ್ ಹಾಯ್. ನೋಡಿ, ನನ್ನ ಮಕ್ಕಳಿಲ್ಲಿ ವಿಡಿಯೋ ಮಾಡೋದು ಎಲ್ಲ ಅಂಗಡಿಯೆಲ್ಲ ತೋರಿಸ್ತಾರೆ ನೋಡಿ. ಹೌದಾ? ಮಳೆ ಬಂತ? ಬಾಯ್ ಬಾಯ್ ಮಾಡಿ, ಬಾಯ್ ಮಾಡಿ, ಇಲ್ಲ ನೋಡಿ. ಬಾಯ್ ಬಾಯ್. ಇದಕ್ಕ ನೋಡಿ ನೋಡಿ, ಅದಕ್ಕ ಒಂದಕ್ಕೆ 90 ರೂಪಾಯಿ. 40 ಉಂಟು. ಅದು ಎಂತ ಸ್ನೋ ಗರ್ಲ್, ಅದು ಪಿಕ್ಚರ್ ನೋಡಿದ್ದೀರಾ? ಇದೊಂದು ಪಿಕ್ಚರ್ ಬಂದಿದೆ, ಸ್ನೋ ಐಸ್. ಐಸ್ ನಿಲ್ಲ ಒಂದು ನಿಮಿಷ. ನೋಡಿದ್ದೀರಾ ಅದು? ಸ್ನೋ ಐಸ್. ಕರೆಕ್ಟಾ? ನಿಮಗೆಲ್ಲ ಗೊತ್ತುಂಟು ಮಾರ್ರೆ. ನೋಡಿ ಹೀಗೆ ಬರ್ತದಲ್ಲ. ಯಾಕೆ ಚಂಡಿ ಆಗಬೇಡಿ, ಕೊಡಬೇಕಾ? ಅದು ತಂದು ಕೊಡ್ತೀಯಾ? ಸತ್ಯ? ಬೈತಾರ? ಲೇಟ್ ಆಯ್ತಲ್ಲ, ಮತ್ತೆ ಊಟ ಆಗಲಿಲ್ಲಲ್ಲ, 1 ಗಂಟೆ ಆಯ್ತಲ್ಲ. ಯಾವುದು ಅದಕ್ಕ? ಮೀನಿಗೆ 25, ನಿಂಗೆ 10-15 ಮಾಡುವ. ಸ್ವಲ್ಪ ನಿಲ್ಲ, ಸ್ವಲ್ಪ ಇದರಲ್ಲಿ ಕಮ್ಮಿ ಆಗ್ತದೆ. ಸ್ವಲ್ಪ ನಿಲ್ಲ, ಚಂಡಿ ಆಗಬೇಡಿ. ಚಂಡಿ. ಡೋರಾ, ಡೋರಾ ಕಾರ್ಟೂನ್ ನೋಡ್ತೀಯ? ಡೋರಾ ನೋಡೋದಿಲ್ಲ? ಡೋರಾ ಹಾಗೆ ಎದ್ದಿ, ಚಂಡಿ ಆಗಬೇಡಿ. ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಗೆ ನ್ಯಾಚುರಲ್ ಆಗಿ ವಿಡಿಯೋಸ್ ಮಾಡಬೇಕಂತ ಕಲಿಸಿಕೊಡ್ತೇನೆ. ಅಂದರೆ ನಾವು ಜಾಸ್ತಿ ಎಷ್ಟು ಆರ್ಟಿಫಿಷಿಯಲ್ ಆಗಿ ಮಾಡ್ತೇವೆ ಅಷ್ಟು ಜನರನ್ನು ಕನೆಕ್ಟ್ ಆಗೋದಿಲ್ಲ. ಎಷ್ಟು ನ್ಯಾಚುರಲ್ ಆಗ್ತದೆ ಅಷ್ಟು ಒಳ್ಳೆಯದು. ಫೇಕಾಗಿ ನಾವು ಜಾಸ್ತಿ ಓವರ್ ಎಡಿಟ್ ಮಾಡಿ, ಅದು ಎಲ್ಲರೂ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಮಸಾಲ ಹಾಕಿ, ಅದಕ್ಕೆ ಮೀಮ್ಸ್ ಹಾಕೋದು, ಹಾಗೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದು ಬೇಡ. ನ್ಯಾಚುರಲ್ ಕೊಡುವ. ಹಾಗೆ ನಿಮ್ಮ ಬಿಸ್ನೆಸ್ ರಿಯಲ್ ಅಂತ ತೋರಿಸ್ಬೇಕಾದ್ರೆ ನೀವು ರಿಯಲ್ ವಿಡಿಯೋಸ್ ಮಾಡಿ. ಆಗುವಷ್ಟು ಆರ್ಟಿಫಿಷಿಯಲ್ ಆಗಿ ಮಾಡಬೇಡಿ. ನ್ಯಾಚುರಲ್ ಎಂತ ನೀವು ಕನ್ವರ್ಸೇಷನ್ಸ್ ಮಾಡ್ತೀರಿ ಅದನ್ನು ನೀವು ಪೋಸ್ಟ್ ಮಾಡೋದನ್ನು ಹ್ಯಾಬಿಟ್ ಮಾಡಿ. ಹಾಗೆ ಸಣ್ಣ ಮಟ್ಟಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಹಾಗೆ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ರೆಗ್ಯುಲರ್ ಆಗಿ ನೀವು ಹಾಕೋದನ್ನು ಮಾಡಿ. ಆಗ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತದೆ. ಹಾಗೆ ನಾನೊಂದು ಸಣ್ಣ ಕನ್ವರ್ಸೇಷನ್ ಮಾಡಿದೆ. ಈಗ ಜಸ್ಟ್ ನಾವು ಮಕ್ಕಳು ಬಂದಿದ್ದರು, ಅದನ್ನು ಆಗುವಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡಿದ್ದೇನೆ. ಇದರಲ್ಲಿ ಏನಿರ್ತದೆ ಅಂದರೆ ಮಕ್ಕಳ ಕ್ಯೂಟ್ನೆಸ್, ಹಾಗೆ ಮಕ್ಕಳ ಕ್ಯೂಟ್ ಎಕ್ಸ್ಪ್ರೆಷನ್ ತುಂಬ ಜನಕ್ಕೆ ಲೈಕ್ ಆಗ್ತದೆ, ಹಾಕ್ತೇನೆ. ಹಾಗೆ ಅದರ ನಂತರ 1-2 ಸಾಂಗ್ಸ್ ಟ್ರೈ ಮಾಡ್ತೇನೆ. ಮಕ್ಕಳದೊಂದು ಕ್ರಿಯೇಟ್ ಮಾಡಿ ಕನ್ನಡ ಸಾಂಗೇ ಮಾಡ್ತಾ ಇದ್ದೇನೆ. ಅದಕ್ಕೆ ಟಚ್ ಮಾಡಿ ಹಾಕ್ತೇನೆ. ನೀವು ಅದನ್ನು ಕೇಳಿ ಎಂಜಾಯ್ ಮಾಡಿ. ಹ್ಯಾಪಿ ಡೇ. ದಿಸ್ ಈಸ್ ಸಂಡೇ. ಹ್ಯಾಪಿ ಸಂಡೇ. ಹೈ ಬೆಳಗ್ಗೆ ಬಂದಿತ್ತು ನೋಡಿ, ಗುಬ್ಬಿ